ಇನ್ನು ಇದೆಲ್ಲದರ ಜೊತೆಗೆ ಕುಮಾರಸ್ವಾಮಿ ಹಾಗೂ ನಿಖಿಲ್ ಕುಮಾರಸ್ವಾಮಿ ವಿರುದ್ಧ ಬಿಡದಿನಲ್ಲಿ ಮತ್ತೆ ಮತ್ತೆ ಪೋಸ್ಟರ್ಗಳು ರಾರಾಜಿಸ್ತಾ ಇವೆ. ಬಿಡದಿ ಬೈರಮಂಗಲ ಸುತ್ತಮುತ್ತ ಪೋಸ್ಟರ್ಗಳು. ಕೇಂದ್ರ ಸಚಿವ ಕುಮಾರಸ್ವಾಮಿ ಮತ್ತೆ ನಿಖಿಲ್ ಕುರಿತಂತ ಪೋಸ್ಟರ್ಗಳು ನಾವು ತೋರಿಸ್ತೀವಿ. ಆ ಪೋಸ್ಟರ್ಗಳನ್ನೀಗ ನೋಡಿ. ಇದು ಭೂಮಿ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಬ್ರದರ್ ಎಚ್ಚರಿಕೆ ಅನ್ನುವಂಥ ಸಂದೇಶ. ಜೈಲಿಗೆ ಹೋಗಲು ಸಿದ್ಧರಾಗಿ ಭೂಮಿ ಹಗರಣದಲ್ಲಿ ಈ ರೀತಿ ಪೋಸ್ಟರ್ಗಳನ್ನು ನಡೆಸಿದ್ದಾರೆ. ಹಿಂದೆಯೂ ಕುರಿತ HDK ಕುಟುಂಬದ ಮೇಲೆ ಹಿಂದೆಯೂ ಕೂಡ ಈ ಆಸ್ತಿ ಕುರಿತಂತೆ ಪೋಸ್ಟರ್ಗಳನ್ನು ಅಂಟಿಸಲಾಗಿತ್ತು. ಈಗ ಮತ್ತೆ ಬಿಡದಿ, ಹಲಗೆ, ಒಡೆರಹಳ್ಳಿ, ಕೇತಗಾನಹಳ್ಳಿ ಇಲ್ಲೆಲ್ಲ ಪೋಸ್ಟರ್ಗಳನ್ನು ಅಂಟಿಸಲಾಗಿದೆ. ನೋಡಿ, ನಾವು ತೋರಿಸ್ತಾ ಇದ್ದೀವಿ. ಬ್ರದರ್ ಅಂದರೆ ಅದು ಎಚ್ಚರಿಕೆ. ಭೂಮಿ ಹಗರಣದ ಜೈಲಿಗೆ ಹೋಗೋಕ್ಕೆ ರೆಡಿಯಾಗಿ, ಎಲ್ಲದರಲ್ಲೂ ಹಣ ಪಡೆದಿದ್ದಾರೆ. ವಿಧಾನ ಪರಿಷತ್ ಚುನಾವಣೆ ತನಕನೂ ಕೂಡ ಅವರು ಹಣ ಪಡೆದಿದ್ದಾರೆ ಅನ್ನುವಂಥ ಆರೋಪ. ಅಪ್ಪ ಮಗ ಮಾತಾಡ್ದಂಗೆ. ಇನ್ನು ಬಿಡದಿ ಯುದ್ಧ ಶುರುವಾಗಿದೆ. DK ಮತ್ತು HDK ನಡುವೆ ಮುಖಾಮುಖಿ ಆಗೋದೊಂದು ಬಾಕಿ ಇದೆ. ಬಹಿರಂಗ ಚರ್ಚೆ 26ಕ್ಕೆ 27ಕ್ಕೆ ಭಾಳ ಹುಷಾರಾಗಿ ಮಾಡಬೇಕು. ಯಾಕಂದರೆ ಸಾಮಾನ್ಯ ಅಲ್ಲ. ವಿಧಾನಸೌಧದಲ್ಲಾಗುತ್ತಾ, ಬಿಡದಿಲ್ಲಾಗುತ್ತಾ. 26ಕ್ಕೆ ವಿಧಾನಸೌಧಕ್ಕೆ ಬನ್ನಿ ಅಂತ ಕರೆದಿದ್ದಾರೆ CM, 27ಕ್ಕೆ ಬೈರಮಂಗಲಕ್ಕೆ ಬನ್ನಿ ಅಂತ ಕರೆದಿದ್ದಾರೆ HDK. ನಿನ್ನೆ ಕೂಡ ಟಿವಿನಲ್ಲಿ ಇದೇ ಪ್ರಶ್ನೆ ಹೇಳ್ತು. ಹೇಳಿದ್ದೇನು ಅಂದರೆ, ಈ ರೀತಿ ಏನಾದರೂ ಓಪನ್ ಆದಂಥ ಸಂದರ್ಭದಲ್ಲಿ ಏನಾಗುತ್ತೆ ಅನ್ನೋದ್ರ ಬಗ್ಗೆ. ಬನ್ನಿ, ಇಬ್ಬರು ಯಾವ ರೀತಿ ವಾಕ್ಸಮರ ಮಾಡಿದ್ದಾರೆ ತೋರಿಸ್ತೀವಿ. ಪ್ರಶ್ನೆ, ಯಾರೋ ಈ ಸಮಸ್ಯೆಗೆ ಒಳಗಾಗಿದ್ದಾರೆ ಅವ್ರನ್ನ ಹೊರತುಪಡಿಸಿ ನಾವು ಕೂತ್ ಮಾತಾಡೋದೇನಿದೆ? 27ನೇ ತಾರೀಕು ಬೆಳಗ್ಗೆ ಎನಿ ಟೈಮ್ ಕರೀರಿ ಅಂತಕ್ಕಂಥ ಒಂದು ಪತ್ರದಲ್ಲಿ ಮನವಿ ಮಾಡಿದ್ದೇನೆ. ಆ ಮನವಿಗೆ ಏನ್ ಪುರಸ್ಕಾರ ಮಾಡ್ತಾರೋ ಏನ್ ಮಾಡ್ತಾರೋ ನೋಡೋಣ. ಕುಮಾರಸ್ವಾಮಿ ಅವರು ನಿನ್ನೆ ನಿಮ್ಮ ಪತ್ರಕ್ಕೆ ರಿಪ್ಲೈ ಮಾಡಿದ್ದಾರೆ, ಬೈರಮಂಗಲಕ್ಕೆ ಬನ್ನಿ ಅಂತ ಕರೆದಿದ್ದಾರೆ ಸರ್. 26ನೇ ತಾರೀಕಿನ ಮಾತಾಡೋದು ಬೇಡ, ನಾನು ವಾಪಸ್ ನಿಮ್ಗೆ ತಿಳಿಸ್ತೀನಿ. ಮಾತಾಡೋದು ಬೇಡ, ನಾನು ವಾಪಸ್ ನಿಮ್ಗೆ ತಿಳಿಸ್ತೀನಿ. ಬನ್ನಿ, ನಮ್ಮ ಪ್ರತಿನಿಧಿ ಸುನಿಲ್ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಸುನಿಲ್, ಎರಡು ಪ್ರಶ್ನೆಗಳು. ಒಂದು, ಮತ್ತೆ ಈ ಪೋಸ್ಟರ್ ಸಮರ ಶುರುವಾಗಿರುವಂಥದ್ದು. ಅಪ್ಪ ಮಗನ ಚಿತ್ರಗಳನ್ನು ಹಾಕಿರುವಂಥ ಪೋಸ್ಟರ್ಗಳು ಎಲ್ಲ ಕಡೆ ರಾರಾಜಿಸ್ತಾ ಇವೆ. ಅದು ನಂಬರ್ 1. ನಂಬರ್ 2, ಈಗೇನೀಗ ಏನಾದರೂ ಚರ್ಚೆಗಳಾಗ್ತವ? ಬಹಿರಂಗ ಚರ್ಚೆ 26ಕ್ಕೋ 27ಕ್ಕೋ ವಿಧಾನಸೌಧದಲ್ಲೋ ಅಥವಾ ಬೈರಮಂಗಲದಲ್ಲೋ ಏನು ನಡೀತಾ ಇದೆ? ರಂಗನಾಥ್, ಪ್ರಮುಖವಾಗಿ ಬಿಡದಿ ಟೌನ್ಶಿಪ್ ವಿವಾದ ಸಾಕಷ್ಟು ತಾರಕಕ್ಕೇರಿದೆ. DK ಶಿವಕುಮಾರ್ ಮತ್ತೆ ಕುಮಾರಸ್ವಾಮಿ ಅವರ ನಡುವೆ ಈಗಾಗಲೇ ಪ್ರತಿಷ್ಠೆಯ ಕಾಳಗವಾಗಿ ಮಾರ್ಪಟ್ಟಿದೆ. ಈಗಾಗಲೇ ನಿನ್ನೆವರೆಗೂ ಕೂಡ ಪತ್ರ ಸಮರದಲ್ಲಿದ್ದಂಥ ಈ ಒಂದು ಬಿಡದಿ ಟೌನ್ಶಿಪ್ ವಿವಾದ ಈಗಾಗಲೇ ಪೋಸ್ಟರ್ ವಾರ್ವರೆಗೂ ಕೂಡ ಬಂದು ನಿಂತಿದೆ. ಈಗಾಗಲೇ ಜೂನ್ 26ಕ್ಕೆ ಈಗಾಗಲೇ ವಿಧಾನಸೌಧಕ್ಕೆ ಕುಮಾರಸ್ವಾಮಿ ಅವರಿಗೆ CM DK ಶಿವಕುಮಾರ್ ಆಹ್ವಾನವನ್ನು ಕೊಟ್ಟರೆ, 27ನೇ ತಾರೀಕು ಬಿಡದಿಗೆ ಬನ್ನಿ, ಅಲ್ಲೇ ಬಹಿರಂಗವಾಗಿ ಚರ್ಚೆ ಮಾಡೋಣ ಅಂತೇಳಿ ಕುಮಾರಸ್ವಾಮಿ ಅವರು ಈಗಾಗಲೇ DK ಶಿವಕುಮಾರ್ ಅವರ ಪತ್ರಕ್ಕೆ ಮರುಪತ್ರವನ್ನು ಕೂಡ ಬರೆದಿದ್ದಾರೆ. ಇದರ ಬೆನ್ನಲ್ಲೇ ಈಗಾಗಲೇ ಬಿಡದಿ ಭಾಗದಲ್ಲಿ ಈಗಾಗಲೇ ಪೋಸ್ಟರ್ ವಾರ್ ಕೂಡ ಈಗ ಹೆಚ್ಚಾಗಿದೆ. ಈಗಾಗಲೇ ಕುಮಾರಸ್ವಾಮಿ ಮತ್ತು ನಿಖಿಲ್ ಕುಮಾರಸ್ವಾಮಿ ಅವರ ಪತ್ರಗಳನ್ನು ಹಾಕಿ ಒಂದಷ್ಟು ಕರೆಯನ್ನು ಕೂಡ ಕೊಡಲಾಗಿದೆ. ಜೈಲಿಗೆ ಹೋಗ್ಲಿಕ್ಕೆ ರೆಡಿ ಆಗಿರಿ, ಸಾಕಷ್ಟು ಈಗ ಅವರಿರುವಂಥ ಜಾಗ ಹಲಗೆ, ಒಡೆರಹಳ್ಳಿ ಮತ್ತೆ ಈ ಒಂದು ಬಿಡದಿ ಜಾಗದಲ್ಲಿ ನಿಮ್ಮ ಜಮೀನು ಎಷ್ಟು ಕಬಳಿಸಿದ್ರೆ, ಈ ರೀತಿಯಾದ ಒಂದು ಪೋಸ್ಟರ್ ಸಮರ ಕೂಡ ಆರಂಭವಾಗಿದೆ. ಇದರ ನಡುವೆ ಈಗಾಗಲೇ 26, 27ಕ್ಕೆ ಈ ಒಂದು ಯಾರ್ಯಾರು ಯಾವ ಸಭೆಗೆ ಹೋಗ್ತಾರೆ ಅಂತ ನೋಡಬೇಕಾಗಿರುವಂತ. ಈಗಾಗಲೇ ವಿಧಾನಸೌಧಕ್ಕೆ ಕುಮಾರಸ್ವಾಮಿ ಅವರೇ ಬರ್ತಾರಾ, ಇಲ್ಲ ಅಂತಂದ್ರೆ ಕುಮಾರಸ್ವಾಮಿ ಅವರು ನಿಗದಿ ಮಾಡಿರುವಂಥ ಸ್ಥಳಕ್ಕೆ DK ಶಿವಕುಮಾರ್ ಅವರು ಹೋಗ್ತಾರೆ, ಕಾದು ನೋಡಬೇಕಾಗಿದೆ. ಹಾಗಾಗಿ ಬಿಡದಿ ಟೌನ್ಶಿಪ್ ವಿವಾದ ಕೇವಲ ರೈತರ ಹೋರಾಟವಾಗಿ ಉಳಿದಿಲ್ಲ, ಬದಲಾಗಿ ರಾಜಕೀಯ ತಿರುವು ಪಡೆದುಕೊಂಡು DK ಶಿವಕುಮಾರ್ ಮತ್ತೆ ಕುಮಾರಸ್ವಾಮಿ ಅವರ ಒಂದು ಕಾಳಗವಾಗಿ ಮಾರ್ಪಟ್ಟಿದೆ. ಈ ಒಂದು ಹಿನ್ನೆಲೆಯಲ್ಲಿ ಈಗಾಗಲೇ ಬಿಡದಿಗೆ ಹೋದ್ರೆ ಅಲ್ಲಿ ಸಾಕಷ್ಟು ಜನ ಸೇರ್ತಾರೆ. ಇದರಿಂದ ಸಾಕಷ್ಟು ಸಮಸ್ಯೆಗಳಾಗುತ್ತೆ. ಇದರಿಂದ ಸಾರ್ವಜನಿಕರಿಗೆ ತೊಂದರೆ ಆಗುವಂತ ಸ್ಥಿತಿ ನಿರ್ಮಾಣವಾಗುತ್ತೆ ಅನ್ನೋ ಲೆಕ್ಕಾಚಾರದ ಕಾಂಗ್ರೆಸ್ ನಾಯಕರಿಗಾಗಲೇ ಕುಮಾರಸ್ವಾಮಿ ಅವರ ವಿರುದ್ಧ ವಾಗ್ದಾಳಿಯನ್ನು ನಡೆಸ್ತಾ ಇದ್ದಾರೆ. ಆದ್ರೆ ಕುಮಾರಸ್ವಾಮಿ ಈ ವಿಚಾರದ ಒಂದು ರೀತಿ ಎಚ್ಚರಿಕೆ ಹೆಜ್ಜೆಯನ್ನು ಕೂಡ ಇಟ್ಟಿರುವಂತ. ಯಾಕಂದ್ರೆ ವಿಧಾನಸೌಧದಲ್ಲಿ ಕುಳಿತುಕೊಂಡು ಏನ್ ಸಭೆಯನ್ನ ಮಾಡೋದು 4-5 ಜನ, ಇದು ಬೇರೆ ರೀತಿಯಾದ ಸಂದೇಶ ಹೋಗುತ್ತೆ. ಎಲ್ಲಿ ಸಮಸ್ಯೆ ಆಗಿದೆ ಅಲ್ಲಿ ಎಲ್ಲಿ ತಪ್ಪಾಗಿದೆ ಅದೇ ಒಂದು ಸ್ಥಳದಲ್ಲಿ ಆ ಒಂದು ಸಮಸ್ಯೆಗೆ ಉತ್ತರವನ್ನು ಹುಡುಕೋಣ. ಸಾರ್ವಜನಿಕರಿಗೆ ಬೇಡ, ರೈತರನ್ನ ಸೇರಿಸಿಕೊಂಡು ರೈತರು ಮತ್ತೆ ಆ ಬಾಧಿತ ಪ್ರದೇಶದಲ್ಲಿರುವಂತ ಜನರು ಯಾರಿದ್ದಾರೆ ಅವರ ಜೊತೆ ಸಮಾಲೋಚನೆಯನ್ನು ಮಾಡೋಣ. ಕೇವಲ ನಾವು ವಿಧಾನಸೌಧದಲ್ಲಿ ಕೂತ್ಕೊಂಡ್ರೆ ಈ ಒಂದು ವಿಚಾರ ತಾರ್ಕಿಕ ಅಂತ್ಯಕ್ಕೆ ಹೋಗಲ್ಲ. ಹಾಗಾಗಿ ಆ ಬಿಡದಿ ಅಥವಾ ಬೈರಮಂಗಲದಲ್ಲೇ ಬಹಿರಂಗವಾಗಿ ಚರ್ಚೆ ಮಾಡೋಣ. ಮೊದಲು ಚರ್ಚೆಗೆ ಆಹ್ವಾನ ನೀಡಿದಂಥವ್ರು ನೀವು. ಹಾಗಾಗಿ ನೀವು 27ನೇ ತಾರೀಕು ಯಾವ ಸಮಯಕ್ಕೆ ಕರಿತೀರಾ, ಬೆಳಗ್ಗೆಯಿಂದ ರಾತ್ರಿವರೆಗೆ ಯಾವ ಸಮಯಕ್ಕೆ ಕರಿತೀರಾ, ಆ ಒಂದು ಸಮಯಕ್ಕೆ ನಾನು
ಸಿದ್ಧವಾಗಿದೆ ಅಂತ ಹೇಳಿದ್ದಾರೆ. ಹಾಗಾಗಿ ಕುಮಾರಸ್ವಾಮಿ ಅವರು ಕರೆದಿರುವಂತಹ ಸ್ಥಳಕ್ಕೆ ಡಿ ಕೆ ಶಿವಕುಮಾರ್ ಅವರು ಹೋಗ್ತಾರಾ, ಇಲ್ಲ ಅಂತಂದ್ರೆ ಡಿ ಕೆ ಶಿವಕುಮಾರ್ ಏನಾದ್ರು ಬೇರೆ ರೀತಿಯಾದ ಪತ್ರದ ಮೂಲಕ ಮತ್ತೊಂದು ಜಾಗವನ್ನ ಫಿಕ್ಸ್ ಮಾಡ್ತಾರಲ್ಲ, ವಿಧಾನಸೌಧಕ್ಕೆ ಬರಲಿಕ್ಕೆ ಹೇಳ್ತಾರೆ, ಕಾದ್ ನೋಡಬೇಕಾಗಿದೆ. ಹಾಗಾಗಿ ನಾನು ಆಗ್ಲೇ ಹೇಳ್ದಂಗೆ ಇದು ಬಿಡದಿ ಟೌನ್ಶಿಪ್ ವಿವಾದ ಎಂದೇ ರೈತರ ಹೋರಾಟವಾಗಿ ಉಳಿದಿಲ್ಲ, ಭೂಮಿಯ ವಿವಾದವಾಗಿ ಉಳಿದಿಲ್ಲ. ಬದಲಾಗಿ ಡಿ ಕೆ ಶಿವಕುಮಾರ್ ಮತ್ತೆ ಕುಮಾರಸ್ವಾಮಿ ಅವರ ನಡುವೆ ಒಂದು ಭೂಮಿ ಕಾಳಗವಾಗಿ ಮಾರ್ಪಾಡಾಗಿದೆ. ಹಾಗಾಗಿ ತೀವ್ರ ಕುತೂಹಲವನ್ನು ಕೂಡ ಮೂಡಿಸಿರುವಂತದ್ದು ಮುಖ್ಯಮಂತ್ರಿಗಳ ನಡೆ ಯಾವ ರೀತಿ ಆಗಿರುತ್ತೆ ಅಂತ ರಂಗನಾಥ್. ಎಸ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ.